ಇದರ ಜೊತೆಗೆ ಕುಡಿಯುವ ನೀರನ್ನ ಈಜುಕೊಳಕ್ಕೆ ಬಳಸೋದಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಬೆಂಗಳೂರಿನಲ್ಲಿ ಜಲಕ್ಷಾಮ ಹಿನ್ನೆಲೆಯಲ್ಲಿ ಜಲಮಂಡಳಿ ಆದೇಶವನ್ನ ಹೊರಡಿಸಿದೆ. ಕುಡಿಯುವ ನೀರನ್ನ ಈಜುಕೊಳಕ್ಕೆ ಬಳಸೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ ಅಡಿಯಲ್ಲಿ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ರೂಲ್ಸ್ ಉಲ್ಲಂಘನೆ ಕಂಡು ಬಂದ್ರೆ 1916 ಸಂಖ್ಯೆಗೆ ಮಾಹಿತಿಯನ್ನ 1916 ಈ ಸಂಖ್ಯೆಗೆ ಮಾಹಿತಿಯನ್ನ ನೀಡಿ ಅಂತ ಜಲಮಂಡಳಿ ಹೇಳಿರುವಂಥದ್ದು. ಈ ಮುಖಾಂತರ ಕುಡಿಯುವ ನೀರನ್ನ ಪೋಲ್ ಮಾಡುವಂಥದ್ದು ಎಲ್ಲೆಲ್ಲ ಆಗ್ತಾ ಇರುತ್ತೆ ಎಲ್ಲ ಕಡೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಜಲಕ್ಷಾಮ ಹಿನ್ನೆಲೆಯಲ್ಲಿ ಜಲಮಂಡಳಿ ಈ ಆದೇಶವನ್ನ ಹೊರಡಿಸಿದೆ. ಕುಡಿಯುವ ನೀರನ್ನ ಈಜುಕೊಳಕ್ಕೆ ಬಳಸೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ ಅಡಿಯಲ್ಲಿ ಆದೇಶವನ್ನ ಹೊರಡಿಸಲಾಗಿದೆ. ಅಕಸ್ಮಾತ್ ಏನಾದರೂ ರೂಲ್ಸ್ ಅನ್ನು ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡದ ಜೊತೆಗೆ ಪೊಲೀಸ್ ಕೇಸ್ ಕೂಡ ದಾಖಲಿಸುವಂತಹ ನಿಟ್ಟಿನಲ್ಲಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ.